ಕೊನೆವರೆಗೂ ವಿಡಿಯೋನ ನೋಡಿ ತುಂಬಾ ಚೆನ್ನಾಗಿದೆ. ಇಲ್ಲಿ ವಿಡಿಯೋನ ಸ್ಕಿಪ್ ಮಾಡಬೇಡಿ. ಎಲ್ಲ ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಟು ಪವನ್ ಸುನಿ ಲೈಫ್ ಸ್ಟೈಲ್ಗೆ ಎಲ್ಲರಿಗೂ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ರಾಣಿ ಸೀರಿಯಲ್ ಸಂಚಿಕೆನ ಶುರು ಮಾಡ್ತಾ ಇದ್ದೀನಿ. ಇನ್ನು ಶುರು ಮಾಡೋದಕ್ಕಿಂತ ಮುಂಚೆ ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದು ಪುಟ್ಟದೊಂದು ಲೈಕ್ ಕೊಡಿ. ಸೊ ಬನ್ನಿ ಈಗ ಶುರು ಮಾಡೋಣ. ಇನ್ನು ಇಲ್ಲಿ ಇವತ್ತೇನೆಲ್ಲ ಆಗುತ್ತೆ ಅಂತಂದರೆ, ರಾಣಿ ಶಾಲೆಗೆ ಹೋಗ್ತಾ ಇರ್ತಾಳೆ. ಒಂದು ಕಡೆ ಮಣಿ ಕೂಡ ಬಂದು ಇಲ್ಲಿ ವರದ ಮನೆಗೆ ಸೇರಿಕೊಂಡಿರ್ತಾನೆ. ಏನು ಕತೆ ಅಂತ ಹೇಳ್ಬಿಟ್ಟು ನೋಡೋಣ. ಇಲ್ಲಿ ಜೈಲಲ್ಲಿ ಫೋಟೋ ಕಿತ್ಕೊಂಡು ಬಂದಿರ್ತಾಳಲ್ಲ ಕಾವೇರಿ ಕೈಲಿರೋದನ್ನ, ಅದನ್ನು ಈಸ್ಕೋಬೇಕು ಅಂತೇಳಿ ಹಿಂದಿಂದೆ ಬರ್ತಾಳೆ ಕಾವೇರಿ. ಹಿಂದಿಂದೆ ಬರಬೇಕಾದಾಗ ಅಲ್ಲಿರೋರೆಲ್ಲ ಕೈದಿಗಳು ಕಾವೇರಿ ಸಪೋರ್ಟೆ. ಯಾಕೆಂದರೆ ಕಾವೇರಿ ತುಂಬ ಒಳ್ಳೆಯಳಂತ ಎಲ್ಲರಿಗೂ ಗೊತ್ತು. ಸೊ ಹಾಗಾಗಿ ಯಾಕೆ ಆ ಫೋಟೋನ ಕಿತ್ಕೊಂಡು ಹೋಗ್ತಿದ್ದೀಯ ಅಂತೇಳಿ ಅಲ್ಲೊಬ್ರು ಕೈದಿ ಆ ಫೋಟೋನ ಕಸ್ಕೊಂಡ್ಬಿಟ್ಟು, ಯಾಕೆ ನಮ್ಮ ಕಾವೇರಿ ಸುಮ್ಮನೆ ಯಾರ ಮೇಲೂ ಹೋಗೋದಿಲ್ಲ, ನೀನು ಬಂದಾಳಿದನು ಒಂಥರ ಆಡ್ತಾ ಇದೆಯಾ, ಏನು ನೀನು ನಮ್ಮ ಸಮಾಚಾರ, ನಾವೆಲ್ಲ ಅಳುಬ್ರು, ನೀನು ನಿನ್ನೆ ಬಂದ್ಬಿಟ್ಟು ಇಷ್ಟೊಂದು ದುರಂಕಾರ ತೋರಿಸ್ತಿದ್ಯಾ ಅಂತೇಳಿ ಅವರೆಲ್ಲರೂ ಕೂಡ ಸಖತ್ತಾಗಿ ಜೋರಾಗಿ ಮಾತಾಡ್ತಾರೆ. ಮತ್ತು ಕಾವೇರಿ ಇದ್ಕೊಂಡು, ನೋಡು ನಿನಗೂ ನನಗೂ ಸಂಬಂಧ ಇಲ್ಲ, ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ನೀನು ಯಾರಂತನೂ ನನಗೆ ಗೊತ್ತಿಲ್ಲ, ನಾನು ಯಾರಂತನೂ ನಿನಗೆ ಗೊತ್ತಿಲ್ಲ, ಯಾಕೆ ನಮ್ಮಿಬ್ಬರ ಮಧ್ಯದಲ್ಲಿ ದ್ವೇಷ, ಇಬ್ಬರು ಕೈದಿಗಳೇ, ದಯವಿಟ್ಟು ನನ್ನ ಸುದ್ದಿಗೆ ನೀವು ಬರಬೇಡಿ, ಮತ್ತು ನಮ್ಮ ನೆಮ್ಮದಿನೂ ಕೂಡ ಹಾಳು ಮಾಡಬೇಡಿ ಅಂತ ಕಾವೇರಿ ರಿಕ್ವೆಸ್ಟ್ ಮಾಡ್ಕೊತಾಳೆ. ಕಾವೇರಿ ಏನು ನೀನು ಇವಳಿ ರಿಕ್ವೆಸ್ಟ್ ಮಾಡ್ಕೊತ, ಅವಳಿಗೆ ಕೈ ಮುಗಿಯೋದ್ರಲ್ಲಿ ಯಾವುದು ಏನು ಇದು ಅನ್ಸೋದಿಲ್ಲ, ಅವಳಿಗೆ ನೀನು ಕೈ ಮುಗಿತೀಯ ಅಂತ ಅಲ್ಲಿರೋ ಕೈದಿ ಬೈತಾರೆ. ಹಂಗಲ್ಲ ಅಕ್ಕ, ಯಾಕೆ ಅಂತಂದರೆ ನಮ್ಮ ಸುದ್ದಿಗೆ ಬರಬಾರ್ದು ಅಂತ ಹೇಳಬೇಕು ಅಂತ ಕಾವೇರಿ ಹೇಳ್ತಾಳೆ. ಇನ್ನು ಜೈಲಧಿಕಾರಿ ಬಂದ್ಬಿಟ್ಟು, ಏನಿಲ್ಲಿ ಚರ್ಚೆ ನಡೀತಾ ಇದೆ, ಮತ್ತೆ ಶುರು ಹಚ್ಕೊಂಡಿರಾ, ನೋಡು ಒಳ್ಳೆ ಮಾತನಾಗ ಹೇಳ್ತಿದ್ದೀನಿ, ನಿಮ್ಮ ಕೆಲಸ ನೀವು ನೋಡ್ಕೊಳ್ಳಿ ಫಸ್ಟು ಹೋಗಿ ಅಂತ ಬೈದು ಬಿಡ್ತಾಳೆ. ಅವಾಗೆಲ್ಲ ಅವ್ರ ಪಾಡಿಗೆ ಅವರು ಕೆಲಸ ನೋಡ್ಕೊಳಕ್ಕೆ ಹೋಗ್ತಾರೆ. ಇನ್ನು ಇಲ್ಲಿ ಒಂದು ಕಡೆ ಸೀನಾ ಶಾಲೆಗೆ ಅಂತ ಮಕ್ಕಳನ್ನ ಕರ್ಕೊಂಡು ಬರ್ತಾ ಇರ್ತಾನೆ. ಎಲ್ಲರನ್ನೂ ಕೂಡ ಕರ್ಕೊಂಡು ಬರಬೇಕಾದಾಗ ಇಲ್ಲಿ ಚಂದು ಒಂದು ಕಾಮಿಡಿ ಮಾಡ್ತಾನೆ. ಯಾಕೆ ಅಂತಂದರೆ, ಲೋಹಿತು ಹಂಗೆ ಮುಖ ಇಟ್ಕೊಂಡಿರ್ತಾಳೆ ಡುಮ್ಮನಂಗೆ. ಅದೇನೇ ಲೋಹಿತಾ, ಮುಖನ ಡುಮ್ಮನಾಗಿ ಇಟ್ಕೊಂಡಿದ್ಯಾ, ನಗು ಮುಖನೇ ಇಲ್ವಾ ನಿನಗೆ, ಯಾವಾಗಲೂ ಡುಮ್ ಅನ್ನೋದ್ರಲ್ಲಿ ಇರ್ತೀಯಲ್ಲ ನೀನು ಅಂಥೇಳಿ ಸ್ವಲ್ಪ ಕಾಲು ಎಳೆದು ಅವಳು ನಗಿಸ್ಬೇಕು ಅಂತ ಪ್ರಯತ್ನ ಮಾಡ್ತಲೇ ಇರ್ತಾನೆ. ಅದನ್ನು ನೋಡಿ ರಾಣಿ ಮಾತ್ರ ತುಂಬ ಚೆನ್ನಾಗೇ ನಗ್ತಾ ಇರ್ತಾಳೆ. ಮತ್ತು ಆಟೋ ಅಂತ ಸೀನ ಕರ್ಕೊಂಡು ಹೋಗ್ಬೇಕಾದಾಗ ಹೆಲಿಕಾಪ್ಟರ್ ಹೋದಂಗೆ ಹೋಗುತ್ತೆ, ಹಾಗೆ ಹೀಗೆ ಅಂಥೇಳಿ ಏನೇನೋ ಎಲ್ಲ ಕಾಮಿಡಿ ಮಾತಾಡ್ತಾ ಇರ್ತಾರೆ. ಇನ್ನಷ್ಟಲ್ಲೇ ಗಾಡಿ ನಿಂತೋಗ್ಬಿಡುತ್ತೆ. ನಿಂತೋದ ತಕ್ಷಣವೇ ಇಲ್ಲಿರೋರೆಲ್ಲ ಶಾಕ್ ಆಗ್ತಾರೆ. ಆಗ ಲೋಹಿತ್ ಆಡ್ಕೊತಾಳೆ, ಇದೇನು ಹೆಲಿಕಾಪ್ಟ್ರಾ, ಅಯ್ಯೋ ಆಟೋ ಅಲ್ವಾ ಕೇವಲ ಅಷ್ಟೇ, ಫಸ್ಟ್ನೇ ದಿನವೇ ರಾಣಿ ಸ್ಕೂಲಿಗೆ ಹೋಗ್ತಿದ್ದಾಳೆ, ಫಸ್ಟ್ನೇ ದಿನವೇ ಈ ಥರ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಒಂಥರ ಆಡ್ಕೊತಾ ಇರ್ತಾಳೆ ಅವಳು ಲೋಹಿತು. ಆಗ ಆಟೋ ಪ್ರಾಬ್ಲಮ್ ಆಗಿಬಿಡುತ್ತೆ. ಆಟೋ ಪ್ರಾಬ್ಲಮ್ ಆದ ತಕ್ಷಣ ನಾನು ಸರಿ ಮಾಡ್ತೀನಿ, ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಅಂತ ಹೇಳ್ಬಿಟ್ಟು ಹೇಳ್ತಾನೆ ಸೀನಾ. ಲೋಹಿತ್ ಇದ್ಕೊಂಡು ರಾಣಿ ಹತ್ರ, ನಿನ್ನ ಸ್ಕೂಲ್ ಇವತ್ತು ಫಸ್ಟ್ನೇ ದಿನೇ ಗೋವಿಂದ ಗೋವಿಂದ ಅಂತೇಳಿ ಆಡ್ಕೊತಾ ಇರ್ತಾಳೆ. ಇವನು ಚಂದ ಇದ್ಕೊಂಡು, ಏನೇ ನೀನು ಯಾವಾಗಲೂ ಆಡ್ಕೊಳ್ಳೋದ್ರಾಗ ಇರ್ತೀಯಲ್ಲೇ, ರಾಣಿನ ಯಾವಾಗಲೂ ನಿನಗೆ ಬೈಕೊಂಡ್ರೆ ನಾ ಖುಷಿ, ಅವಳು ಅಳಿಸಿದ್ರೆ ನಾನು ನಿನಗೆ ಖುಷಿ ಅಂತ ಹೇಳ್ಬಿಟ್ಟು ಚಂದು ಬೈತಾ ಇರ್ತಾನೆ. ಮತ್ತು ಸತ್ಯಣ್ಣ ಇದ್ಕೊಂಡು ಲೋಹಿತ್ನ ಕೂಡ ಬೈತಾನೆ, ಏನೇ ಲೋಹಿತ ಯಾವಾಗಲೂ ಈ ರೀತಿ ಮಾತಾಡ್ತೀಯಲ್ಲ ಅಂತ ಹೇಳ್ಬಿಟ್ಟು. ಆಗ ಸೀನಾ ಇದ್ಕೊಂಡು ಒಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ, ಅಷ್ಟರಲ್ಲೇ ನಾನು ರೆಡಿ ಮಾಡ್ತೀನಿ ಅಂತ ಕೂಡ ಹೇಳ್ತಾನೆ. ಅಷ್ಟರಲ್ಲೇ ಗಲ್ಗಂಟೆ ಸೌಂಡ್ ಬಂದ್ಬಿಡುತ್ತೆ. ಆವಾಗ ನೋಡು ಇಲ್ಲಿ ದೇವ್ರದ್ದು ಸೌಂಡ್ ಬರ್ತಾ ಇದೆ, ಗಲ್ಗಂಟೆ ಅಂತಂದರೆ ನಮಗೆಲ್ಲ ಒಳ್ಳೇದಾಗುತ್ತಂತಲೇ ಅರ್ಥ. ಯಾಕೆ ಅಂದರೆ ನಾವು ಹೋಗೋ ದಾರಿಲಿ ನೀನು ಫಸ್ಟೇ ಸ್ಕೂಲಿಗೆ ಹೋಗ್ತಾ ಇದೆಯಾ, ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡಿಕೊಂಡು ಬರಬೇಕಂತಲೇ ಈ ರೀತಿ ಸೂಚನೆ ಕೊಟ್ಟಿರ್ಬೋದು, ಅದಕ್ಕೆ ಆಟ ಕೆಟ್ಟೋಗಿರ್ಬೋದು ಅಂತ ಸತ್ಯಣ್ಣ, ಬಾ ಇಲ್ಲಿ ದೇವಸ್ಥಾನ ಪಕ್ಕದಲ್ಲಿ ದೇವಸ್ಥಾನ ಇದೆ, ಹೋಗಿ ಆಶೀರ್ವಾದ ತೊಗೊಂಡು ಬರೋಣ ರಾಣಿ, ಮಕ್ಕಳು ಎಲ್ಲರೂ ಬನ್ನಿ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ಬೇಕಂತ ಹೊಡ್ತಾನೆ. ರಾಣಿ ಮಾತ್ರ ತುಂಬ ಬೇಜಾರು ಮಾಡಿಕೊಂಡು ಹಿಂದೆನೇ ಉಳ್ಕೊತಾಳೆ. ಮತ್ತೆ ಸತ್ಯಣ್ಣ ಬಂದ್ಬಿಟ್ಟು, ಬಾ ರಾಣಿ, ಏಕೆ ನನ್ನ ಮಾತಿನ ಮೇಲೆ ನಂಬಿಕೆ ಇಲ್ವಾ, ಏನಕ್ಕಾಗಿದೆ ಈ ರೀತಿ ಅಂತ ಗೊತ್ತಾಯ್ತಲ್ವ ನಿನಗೀಗ, ಬಾ ಅಂತೇಳಿ ಕೈ ಹಿಡ್ಕೊಂಡು ಕರ್ಕೊಂಡು ಹೋಗ್ತಾನೆ. ಇನ್ನು ಇಲ್ಲಿ ಒಬ್ಬರು ಗುರೂಜಿ ಒಂದು ಮರದಡೆ ಕೂತ್ಕೊಂಡು ಧ್ಯಾನ ಮಾಡ್ತಾ ಇರ್ತಾರೆ. ಅಲ್ಲಿಂದನೇ ಅವ್ರ ಮುಂದೆನೇ ಹೋಗ್ತಾ ಇರ್ತಾರೆ. ಇನ್ನು ದೇವ್ರಿಗೆಲ್ಲ ಗೊತ್ತೇ ಇರುತ್ತಲ್ವ, ಯಾರ್ಯಾರ ಮನಸ್ಸಲ್ಲಿ ಏನಿರುತ್ತೆ ಅದನ್ನ ನೆರವೇರಿಸ್ಬೇಕು, ಅದು ಮಕ್ಕಳ ಮನಸ್ಸಲ್ಲಿ ಇರೋದನ್ನ ನೆರವೇರಿಸ್ಬೇಕು ಅನ್ನೋದೇ ದೇವ್ರ ಗುರಿ ಆಗಿರುತ್ತೆ. ಆಗ ಅವ್ರನ್ನೆಲ್ಲ ಒಂದು ಕಣ್ಣಿಂದ ನೋಡ್ತಾರೆ ದೇವರು, ಅಂದರೆ ಗುರುಗಳು. ಸೊ ಫೈನಲಿ ಇಲ್ಲಿ ಒಂದು ಕಡೆ ನಮ್ಮ ಮಣಿ ಅವ್ರ ಹತ್ರ ಎಲ್ಲ ವಾದಿ ಮಾಡಿಕೊಂಡು, ಈಗ ಬಾಲನ್ಗೆ ತೋರಿಸ್ಬೇಕಂತಂದ್ರು ಸಾಕ್ಷಿ ಅವ್ನು ನಂಬೋದಿಲ್ಲ, ಕಂಪ್ಲೇಂಟೇ ಕೊಡಬೇಕು ಅಂತ ಹೊರಗಡೆ ಬಂದು ನಿಂತ್ಕೊತಾನೆ. ಇನ್ನು ಮಣಿ 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 ಮಣಿಗೊಂದು ದರ ಅಂತೇಳಿ ಆಡ್ಕೊಂಡು ಬರ್ತಾ ಇರ್ತಾನೆ. ವರದ ನಗ್ತಾ ಇರ್ತಾನೆ. ಮಣಿ ಇದ್ಕೊಂಡು, ನಿನಗೆ ಅವನು ಚಮಸ ಆಗಿದ್ದಾನೆ, ಏನೂ ಮಾಡೋಕ್ಕಾಗೋದಿಲ್ಲ, ಅವನಿಗೆ ಸಾಕ್ಷಿ ಕೊಡ್ತೀನಿ ಅಂದ್ರೂ ಕೊಡು ನೋಡೋಣ ಅಂತ ಕೂಡ ಕೇಳಲಿಲ್ಲ ಅಂತ ಅಂದಮೇಲೆ ಅವನ ಎಷ್ಟು ಮೇಂಡ್ ವಾಶ್ ಮಾಡಿದ್ಯಾ ನೀನು ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಆಗ ವರದ ಇದ್ಕೊಂಡು, ನನ್ನ ಸಾಕಿರೋ ನಾಯಿ ಅವನು ನನ್ನ ಮುದ್ದೆನೇ ಬಿದ್ದಿರ್ಬೇಕು ಯಾವಾಗಲೂ ಅಂತ ಕೂಡ ಹೇಳ್ತಾನೆ. ವರದ ಇದ್ಕೊಂಡು,
ನೀನು ಬಿರಿಯಾನಿ ಹಾಕ್ತೀನಿ ಅಂದರೂ ಕೂಡ ನೀನು ಹಿಂದೆ ಬರಲ್ಲ ಅವನು, ಅಂಥ ನಿಯತ್ತಾದ ನಾಯಿ ಅವನು ಅಂತ ಹೇಳ್ಬಿಟ್ಟು ವರದ ಹೇಳ್ತಾನೆ. ಮಣಿ ಇದ್ಕೊಂಡು, ನೋಡು ನಿನ್ನ ಹೇಗೆ ನಾನು ಮಾಡ್ಬೇಕನ್ನೋದು ಚೆನ್ನಾಗಿ ಗೊತ್ತು, ನಿನ್ನ ಹೇಗೆ ನಾನು ತಪ್ಪು ಒಪ್ಕೊಳ್ಳೋ ಥರ ಮಾಡ್ಬೇಕನ್ನೋದು ನಂಗೆ ಚೆನ್ನಾಗಿ ಗೊತ್ತು, ನನ್ನ ಹತ್ರ ಸಾಕ್ಷಿ ಇದೆ, ಅದನ್ನೇನು ಮಾಡ್ಬೇಕನ್ನೋದು ನಂಗೆ ಭಾಳ ಚೆನ್ನಾಗಿ ಗೊತ್ತಿದೆ ಅಂತ ಹೇಳ್ಬಿಟ್ಟು ಮಣಿ ಹೇಳ್ತಾನೆ. ಹಿಂಗೆ ಒಂದಿಷ್ಟು ಅವರಿಬ್ಬರ ಮಧ್ಯದಲ್ಲಿ ಸಿಕ್ಕಾಬಟ್ಟೆ ವಾದಿ ನಡೆಯುತ್ತೆ. ವಾದಿ ನಡೆದ್ಮೇಲೆ ಆ ಮೊಬೈಲಿರೋ ಸಾಕ್ಷಿನ ತೊಗೊಂಡೋಗ್ಬಿಟ್ಟು ಕಂಪ್ಲೇಂಟ್ ಕೊಡಬೇಕು ಅಂತೇಳಿ ಡಿಸಿಷನ್ ತೊಗೊಳ್ತಾನೆ. ತಗೊಂಡಾಗ ಸರಿ ಆಯಿತು ಅಂತ ಹೇಳ್ಬಿಟ್ಟು ವರದ ರಿಕ್ವೆಸ್ಟ್ ಮಾಡ್ಕೊತಾನೆ, ಬೇಡ ಬಿಟ್ಬಿಡು, ನಾನು ಈ ಜಾಗಕ್ಕೆ ಬರೋಕ್ಕೆ ತುಂಬಾ ಕಷ್ಟಪಟ್ಟಿದ್ದೀನಿ, ಏನು ಗೊತ್ತಾ, ನಾನು ಇಷ್ಟೊಂದೆಲ್ಲ ಮಾಡೋಕ್ಕೆ ತುಂಬಾ ಕಷ್ಟಪಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು ರಿಕ್ವೆಸ್ಟ್ ಮಾಡ್ಕೊತಾನೆ ವರದ. ರಿಕ್ವೆಸ್ಟ್ ಮಾಡಿಕೊಂಡ್ರೆ ನಿನ್ನ ಜನಗಳ ತಲೆ ಮೇಲೆ ಹೊಡೆದು ಇಷ್ಟೊಂದು ದೊಡ್ಡ ಸಾಧನೆ ಏನು ಮಾಡೋ ಅವಶ್ಯಕತೆ ಇರಲಿಲ್ಲ, ಒಳ್ಳೆ ನನ್ನ ತಂಗಿ ಜೀವನ ಹಾಳು ಮಾಡಿದೆ ನೀನು ಅಂತ ಹೇಳ್ಬಿಟ್ಟು ಬೈತಾ ಇರ್ತಾನೆ. ಇನ್ನು ಒಂದು ಕಡೆ ದೇವಸ್ಥಾನಕ್ಕೆ ಚಂದು ಎಲ್ಲರೂ ಕೂಡ, ಸತ್ಯಣ್ಣ, ರಾಣಿ ಎಲ್ಲರೂ ಕೂಡ ಬಂದಿರ್ತಾರೆ. ಮತ್ತು ಇನ್ನು ಅಲ್ಲಿ ಪುರೋಹಿತರ ಹತ್ರ ಸತ್ಯಣ್ಣ ಇದ್ಕೊಂಡು ಈ ಮಗು ಮೇಲೆ ಒಂದು ಅರ್ಚನೆ ಮಾಡಿ ಅಂತೇಳಿ ಕೇಳಿದಾಗ ರಾಶಿ ನಕ್ಷತ್ರ ಕೇಳ್ತಾರೆ. ಸತ್ಯಣ್ಣಂಗೆ ಗೊತ್ತೇ ಇರಲ್ಲ ಪಾಪ, ಅವಳು ಹುಟ್ಟಿರೋದೇ ಜೈಲಲ್ಲಲ್ವ, ಸೊ ಹಾಗಾಗಿ ಗೊತ್ತಿರಲ್ಲ ಅವ್ನಿಗಿನ್ನ. ಆಗ ಗೊತ್ತಿಲ್ಲ ಈ ಮಗುದು ಅಂತ ಹೇಳಿದಾಗ ಪಾಪ ರಾಣಿ ಕೂಡ ತುಂಬ ಫೀಲ್ ಮಾಡ್ಕೊತಾಳೆ. ಆದರೂ ಕೂಡ ಅರ್ಚಕರು ಅವಳು ಹೆಸರು ಹೊಲದ ಮೇಲೆ ಒಂದು ಅರ್ಚನೆ ಮಾಡ್ತಾರೆ. ಇನ್ನೆಲ್ಲರೂ ಕೂಡ ಮಂಗಳಾರತಿ ತೊಗೊಳ್ತಾರೆ. ಮಂಗಳಾರತಿ ತೊಗೊಂಡಿದ್ದಾದಮೇಲೆ ಎಲ್ಲರೂ ಕೂಡ ಕೈ ಮುಗಿತಾರೆ. ರಾಣಿ ಮಾತ್ರ ಅಂದ್ಕೊಳ್ಳೋದು ಒಂದೇ, ದೇವರೇ ನನಗೆ ವಿದ್ಯಾಭ್ಯಾಸ ಚೆನ್ನಾಗಿ ಕೊಡು, ನೆನಪಿನ ಶಕ್ತಿನೂ ಕೂಡ ಚೆನ್ನಾಗಿ ಕೊಡು, ಮತ್ತು ನಮ್ಮ ಅಮ್ಮನ್ನ ನೀನೇ ಕಾಯಬೇಕು ಅಮ್ಮ, ಮತ್ತು ನಾನು ಅಂದ್ಕೊಂಡಿರೋದು ಚೆನ್ನಾಗಿ ಓದಿ ನಮ್ಮ ಅಮ್ಮನ್ನ ಈಚೆ ಕರ್ಕೊಬರ್ಬೇಕು ನಾನು ಅಂತೇಳಿ ದೇವ್ರ ಹತ್ರ ಬೇಡ್ಕೊತಾಳೆ. ಸತ್ಯಣ್ಣ ಇದ್ಕೊಂಡು ಅವಳ ಮುಖ ನೋಡಿ ಕಣ್ಮುಚ್ಚಿ ಬೇಡ್ಕೊಳೋದನ್ನ ಅವರು ಕೂಡ ಈ ಮಗು ಏನು ಬೇಡ್ಕೊಳ್ತಿದೆಯೋ ತಾಯಿ ಅದನ್ನು ನೆರವೇರಿಸು ಅಂತ ಕೂಡ ಸತ್ಯಣ್ಣ ಕೂಡ ಬೇಡ್ಕೊತಾರೆ. ಮತ್ತು ಇನ್ನು ಬಂದು ಹೂವು, ತೀರ್ಥ ಇನ್ನೆಲ್ಲ ಕೊಡ್ತಾರೆ ಪುರೋಹಿತರು. ಇನ್ನು ಎಲ್ಲ ಮುಗಿಸ್ಕೊಂಡು ಈಚೆ ಬರ್ತಾರೆ ಮಂಗಳಾರತಿ ಎಲ್ಲ ತೊಗೊಂಡು. ಬಂದ ಮೇಲೆ ಎಲ್ಲರೂ ಚೆನ್ನಾಗಿ ಓದಬೇಕು ಮಕ್ಕಳ ಅಂತ ಸತ್ಯಣ್ಣ ಕೂಡ ಹೇಳ್ತಾರೆ. ಸರಿ ಆಯ್ತಪ್ಪ, ಆಯಿತು ಮಮ್ಮ ಅಂತೆಲ್ಲ ಒಪ್ಕೊತಾರೆ. ಇನ್ನು ಫೈನಲಿ ಎಲ್ಲರೂ ಕೂಡ ಈಗ ಟೈಮ್ ಆಗುತ್ತಲ್ವ, ಶಾಲೆಗೆ ಹೋಗಬೇಕು, ಆಟ ಅಷ್ಟೊತ್ತಿಗೆ ಸೀನಾ ರೆಡಿ ಮಾಡಿರ್ತಾನಂತ ಬರ್ತಾರೆ. ಇನ್ನು ಇಲ್ಲಿ ರಾಣಿ ಮಾತ್ರ ನಿಂತ್ಕೊಂಡು ಯೋಚನೆ ಮಾಡ್ತಾ ಇರ್ತಾಳೆ, ರಾಣಿ ಏನು ಬೇಡ್ಕೊಂಡೆ ಅಂತ ಹೇಳ್ಬಿಟ್ಟು. ಮಮ್ಮ ಅದೇನು ಗೊತ್ತಾ, ನನಗೆ ವಿದ್ಯಾಭ್ಯಾಸ ಚೆನ್ನಾಗಿ ಕೊಡು, ಚೆನ್ನಾಗಿ ಓದೋ ಶಕ್ತಿ ಕೊಡು, ಮತ್ತು ನೆನಪಿನ ಶಕ್ತಿ ಕೊಡು, ಮತ್ತು ಜೈಲಲ್ಲಿರೋ ಅಮ್ಮನ್ನ ನೀನೇ ನೋಡ್ಕೋಬೇಕು ತಾಯಿ ಅಂತ ಬೇಡ್ಕೊಂಡೆ ಮಮ್ಮ ಅಂತ ಅಂದಾಗ, ನೋಡು ರಾಣಿ, ನೀನು ಬೇಡ್ಕೊಂಡಿರೋದು ನೆರವೇರುತ್ತೆ, ಯೋಚನೆ ಮಾಡಬೇಡ, ಮಕ್ಕಳು ಬೇಡ್ಕೊಂಡ್ರೆ ದೇವರು ಖಂಡಿತ ಕೊಟ್ಟೇ ಕೊಡ್ತಾನಂತ ಸತ್ಯಣ್ಣ ಹೇಳಿ ಇನ್ನು ಹೊರಡ್ತಾರೆ. ರಾಣಿ ಮಾತ್ರ ಅಲ್ಲೇ ನಿಂತ್ಕೊಂಡಿರ್ತಾಳೆ. ಇನ್ನು ಇಲ್ಲಿ ಒಂದು ಕಡೆ ಇವರಿಬ್ಬರು ಚರ್ಚೆ ನಡೀತಾ ಇರುತ್ತೆ. ಇನ್ನು ಇವನು ಕಂಪ್ಲೇಂಟ್ ಕೊಡ್ತೀನಿ ನಾನು, ಇದು ಯಾವುದಕ್ಕೂ ಸರಿ ಹೋಗಲ್ಲ ಅಂಥೇಳಿ ಅವನು ಹೊರಟ್ಬಿಡ್ತಾನೆ. ಮೊಬೈಲಲ್ಲಿ ಸಾಕ್ಷಿ ಇರುತ್ತಲ್ವ, ಸೊ ಹಾಗಾಗಿ ಇನ್ನು ಅರ್ಧ ಬಂದ್ಬಿಟ್ಟು ಕಾಲಿಡ್ಕೊತಾನೆ. ಬೇಡ ಮಣಿ, ಪ್ಲೀಸ್ ಮಣಿ, ನಾನು ಇಷ್ಟೊಂದೆಲ್ಲ ಬೆಳಿಬೇಕಂದ್ರೆ ತುಂಬ ಕಷ್ಟಪಟ್ಟಿದ್ದೀನಿ ಮಣಿ, ಪ್ಲೀಸ್ ಮಣಿ ಅಂತ ರಿಕ್ವೆಸ್ಟ್ ಮಾಡ್ಕೊತಾನೆ. ಆದರೂ ನನ್ನ ದ್ವೇಷ ಯಾವತ್ತೂ ನಿನ್ನ ಮೇಲೆ ಕಮ್ಮಿ ಆಗಲ್ಲ, ಇಷ್ಟೊಂದೆಲ್ಲ ಆಸ್ತಿ ಅಡುವು ನನ್ನ ತಂಗಿದ್ಕೊಳೋ ಇದು ಭಿಕ್ಷೆ, ಇದರಲ್ಲಿ ನೀನು ಜೀವನ ಮಾಡ್ತಿರೋದು ಅಂತೇಳಿ ಹೇಳ್ತಾನೆ. ನೋಡು, ನಾನು ಜೈಲಿಗೆ ಹೋದರೆ ತೇಜುನ ಯಾರು ನೋಡ್ಕೊತಾರೆ ಅಂದಾಗ, ನಾನು ಇನ್ನೂ ಮಾವ ನಾನು ಬದುಕಿದ್ದೀನಿ, ಸೋದ್ರ ಮಾವ ಅನ್ನಿಸ್ಕೊಂಡಿರೋನು ನಾನು ನೋಡ್ಕೊತೀನಿ, ನಿನ್ನ ಜೊತೆಗೆ ನನ್ನ ತೇಜು ಬೆಳೆದ್ರೆ ನಿನ್ನ ಬುದ್ಧಿನೇ ಕಲಿತಾನೆ ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಕೈ ಮುಗಿದು ಬೇಡ್ಕೊತೀನಿ ಮಣಿ, ದಯವಿಟ್ಟು ಕಂಪ್ಲೇಂಟ್ ಕೊಡಬೇಡ ಅಂತೇಳಿ ಮತ್ತೆ ಬೇಡ್ಕೊತಲೇ ಇರ್ತಾನೆ. ಆದರೆ ಮಣಿ ಮಾತ್ರ ಇಲ್ಲ, ನಾನು ಕಂಪ್ಲೇಂಟ್ ಕೊಡ್ತೀನಿ, ನೀನು ಜೈಲಿಗೆ ಹೋಗಲೇಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಮತ್ತು ಇಲ್ಲಿ ಫೈನಲಿ ವರದ ರಿಕ್ವೆಸ್ಟ್ ಮಾಡ್ತಾನೆ. ಮಣಿ ಕೇಳೋದೇ ಇಲ್ಲ, 2-3 ಸರಿ ಕಾಲಿಡ್ಕೊತಾನೆ. ದಯವಿಟ್ಟು ತಪ್ಪಾಯಿತು, ಕ್ಷಮಿಸ್ಬಿಡು ಅಂತ ಹೇಳ್ಬಿಟ್ಟು. ಇನ್ನು ವರ್ಧನ್ಗೆ ಮೊದಲೇ ಅವನು ಒಂಥರ ವಿಲನ್ ಇದ್ದಂಗೆ, ಎಷ್ಟೇ ಬೇಡ್ಕೊಂಡ್ರೂ ಕೂಡ ಮಣಿ ಕನ್ವಿನ್ಸ್ ಆಗೋದಿಲ್ಲ. ನಾನು ಕಂಪ್ಲೇಂಟ್ ಕೊಡ್ತೀನಿ ಅಂತ ಕೂಡ ಹೇಳ್ತಾನೆ. ಮತ್ತು ಫೈನಲಿ ಬೇಡ್ಕೊತಾನೆ, ಕಂಗರಿತಾನೆ. ಮತ್ತು ಏನು ಬೇಕು ಹೇಳು, ನಿನಗೆ ದುಡ್ಡು ಬೇಕಾ, ಆಸ್ತಿ ಬೇಕಾ, ಅಂತಸ್ತು ಬೇಕಾ, ಏನು ಬೇಕು ಅಂತಂದರೆ ಮಣಿ ಕೇಳೋದು ಏನು ಗೊತ್ತಾ, ನನಗೆ ಆಸ್ತಿ ಅಂತಸ್ತು ಅಡು ಏನೂ ಬೇಕಿಲ್ಲ, ನನಗೆ ನನ್ನ ತಂಗಿ ಬೇಕು, ಕೊಡೋಕ್ಕಾಗುತ್ತಾ ನಿನಗೆ ಅಂತೇಳಿ ಕೇಳ್ತಾನೆ. ಅಂದ ತಕ್ಷಣ ಅವನ ಮಣಿ ವರ್ಧನ್ ಹತ್ರ ಆನ್ಸರ್ ಇರುತ್ತಾ, ಅದಾಗೋದಿಲ್ಲ. ಸೊ ಫೈನಲಿ ನಿನಗಂತೂ ಕಂಪ್ಲೇಂಟ್ ಕೊಡ್ತೀನಿ, ನಿನ್ನ ಜೈಲಿಗೆ ಹಾಕಿಸ್ತೀನಿ ಅಂತ ಕೂಡ ಮಣಿ ಡಿಸಿಷನ್ ತೊಗೊಂಡು ಹೊರಡ್ತಾನೆ. ಅವನು ದಿಮ್ನ ಮತ್ತೆ ಲಾಸ್ಟ್ ಟೈಮ್ ಕಾಲಿಡ್ಕೊಂಡು ಅವನು ವಿಲನ್ ಅವತಾರ ಎತ್ಬಿಡ್ತಾನೆ. ಇಲ್ಲಿ ದಿಮ್ನ ಟೈಟಾಗಿ ಕಾಲಿಡ್ಕೊತಾನೆ. ಆವಾಗ ಬಿಡೋ, ಫಸ್ಟ್ ನಾನು ಕಾಲು ಬಿಡೋ ಅಂತೇಳಿ ಕೊಸರ್ತಾ ಇರ್ತಾನೆ ಮಣಿ. ಆದರೂ ಕೂಡ ಬಿಡೋದೇ ಇಲ್ಲ, ಟೈಟಾಗೆ ಕೋಪ ಮಾಡಿಕೊಂಡು ಕಾಲ ದಿಮ್ನ ಟೈಟಾಗಿ ಹಿಡ್ಕೊಬಿಡ್ತಾನೆ. ಎಷ್ಟೇ ಬಿಡು ಅಂತಂದ್ರೂ ಬಿಡೋದಿಲ್ಲ. ಫೈನಲಿ ಅವ್ನು ಬುದ್ಧಿ ತೋರಿಸ್ಬಿಟ್ಟು ಅವನ್ನ ಕೆಡಬಿಡ್ತಾನೆ, ಕಾಲೆತ್ತಿ ಬಿಸಾಕ್ಬಿಡ್ತಾನೆ ಮಣಿನ. ಅವ್ನು ಕೆಳಗಡೆ ಬಿದ್ದೋಗ್ಬಿಡ್ತಾನೆ. ಬಿದ್ದೋದ ತಕ್ಷಣ ಕಾಲಿಡ್ಕೊತೀನಿ ಅಂತ ನಾಟ್ಕಾಡಿ ಈ ರೀತಿ ಬೀಳಿಸ್ತೀಯಲ್ಲೋ ಕಾಲೆತ್ತಿ ಅಂತ ಹೇಳ್ಬಿಟ್ಟು ಮಣಿ ಬೈತಾನೆ. ಎಷ್ಟೋ ಬೇಡ್ಕೋಬೇಕು ನಿನ್ನ, ನಾನು ಇಷ್ಟೊಂದು ರಿಕ್ವೆಸ್ಟ್ ಮಾಡಿ ನಿನ್ನ ಕನ್ವಿನ್ಸ್ ಮಾಡಿ ಕಾಲಿಡ್ಕೊಂಡ್ರು ಕಾಂಪ್ರಮೈಸ್ ಆಗ್ತಾ ಇಲ್ವಾ, ನೀನು ಕಂಪ್ಲೇಂಟ್ ಕೊಡ್ತೀಯ ನೀನು ಅಂತೇಳಿ ಮತ್ತೆ
ಕೊಳ್ಪಟ್ನಿಗೆ ಹಾಕ್ಬಿಡ್ತಾನೆ ಕೈ. ಏನೋ ಮಾಡ್ತೀಯ ನೀನು, ನಿನಗೂ ನಾನೇ ವಿಲನ್ನು, ಬಾಲನ್ಗೂ ನಾನೇ ವಿಲನ್ನು, ಕಾವೇರಿಗೂ ನಾನೇ ವಿಲನ್ನು, ಎಲ್ಲರಿಗೂ ನಾನೇ ವಿಲನ್ನು ಕಣೋ ಇಲ್ಲಿ ಅಂತ ಹೇಳಿ ಹಿಡ್ಕೊಂಡಾಗ ಹಿಂದೆ ರೌಡಿಗಳು ಬಂದು ಅಟ್ಯಾಕ್ ಮಾಡಿಬಿಡ್ತಾರೆ ಬಾಲನ್ ಮೇಲೆ. ಸರಿಯಾಗಿ ಹೊಡಿತಾರೆ ಅವನ್ನ. ಹೊಡೆದ್ಬಿಟ್ಟು ಅವನ್ನ ಕೆಳಗಡೆ ಬೀಳಿಸ್ಬಿಡ್ತಾರೆ. ಮತ್ತು ವರದಾ ಅವ್ರ ರೌಡಿಗಳಿಗೆಲ್ಲ ಹೇಳೋದು ಏನು ಗೊತ್ತಾ, ಇವನ್ನ ತೊಗೊಂಡೋಗಿ ಒಂದು ಗೋಡನಿಗೆ ಬಿಸಾಕ್ರೋ, ಹೇಳ್ತೀನಿ ಅದೇ ಕಂಪ್ಲೇಂಟ್ ಕೊಡ್ತಾನೋ ನಾನು ನೋಡ್ತೀನಿ ಅಂತ ಹೇಳಿಬಿಟ್ಟು ಮಣಿನ ಎಲ್ಲರೂ ಕೂಡ ಹಿಡ್ಕೊಬಿಡ್ತಾರೆ. ಹಿಡ್ಕೊಂಡ ತಕ್ಷಣ ಮಣಿ ಇದ್ಕೊಂಡು ಈ ಟೈಮಲ್ಲಿ ತಪ್ಪಿಸ್ಕೊಳ್ಳೇಬೇಕಲ್ವ, ಅವನು ಕಷ್ಟಪಟ್ಬಿಟ್ಟು ಕೊಸರಾಡ್ಕೊಂಡು ತಪ್ಪಿಸ್ಕೊಂಡು ಓಡೋಗ್ಬಿಡ್ತಾನೆ. ಅವ್ರನ್ನೆಲ್ಲ ಅಟ್ಟಿಸ್ಕೊಂಡೋಗಿ ಅವ್ನು ಎಲ್ಲಿ ಸಿಕ್ಕಿದ್ರು ಬಿಡಬೇಡ್ರಿ ಕಣೋ, ಹೋಗಿ ಒಂದು ಗೋಡನಲ್ಲಿ ಕೂಡಾಕ್ರು ಅಂತ ಹೇಳ್ಬಿಡ್ತಾನೆ. ಮತ್ತು ಇಲ್ಲಿ ಮಗು ಬೇಡ್ಕೊಂಡು ನಿಂತಿರ್ತಾಳೆ ದೇವ್ರ ಹತ್ರ, ಮತ್ತೆ ನೆರವೇರಿಸು ತಾಯಿ ಅಂತ ಹೇಳಿ. ಅಷ್ಟರಲ್ಲೇ ಅಲ್ಲಿ ಗುರುಜಿ ಕೂತಿದ್ರಲ್ವ, ಅವರು ಬರ್ತಾರೆ. ಮಗು ಅಂತೇಳಿ ಮಾತಾಡಿಸಿ, ನಿನ್ನ ಆಸೆಗಳೆಲ್ಲ ನೆರವೇರಿಸುತ್ತೆ, ನಿನ್ನ ಕನಸುಗಳೆಲ್ಲ ಹತ್ರ ಬರ್ತಾ ಇದೆ, ನಿನ್ನ ಸತ್ಯ ಎಲ್ಲ ನಿನ್ನ ಮುಂದೆನೇ ಬರ್ತಾ ಇದೆ, ಯೋಚನೆ ಮಾಡಬೇಡ ಮಗು, ಆ ಸತ್ಯ ನಿನ್ನ ಕೈ ಒಳಗೆ ಬಂದು ಸೇರುತ್ತೆ ಅಂಥೇಳಿ ಏನೇನೋ ಒಗ್ಟಾಗೆಲ್ಲ ಹೇಳ್ತಾ ಇರ್ತಾರೆ. ಆ ಮಗುಗೆ ಅರ್ಥನೇ ಆಗ್ತಾ ಇರಲ್ಲ. ಏನು ಹೇಳ್ತಿದ್ರೆ ನೀವು, ಯಾರು ನೀವು ಅಂತೇಳಿ ಎದುರ್ಕೊತಾಳೆ. ಯಾಕೆಂದರೆ ಅವಳು ಜೈಲಲ್ಲಿ ಇದ್ದು ಬಂದಿರೋಳು, ಹೊರಗಡೆ ಗುರುಜಿ ಯಾರು ದೇವ್ರು ಯಾರು ಅನ್ನೋದೇ ಅವಳಿಗೆ ಗೊತ್ತಿರಲ್ಲ. ಸೊ ಹಾಗಾಗಿ ಇಲ್ಲಿ ಒಂದು ಕಡೆ ಮಣಿ ಮಾತ್ರ ಓಡೋಡಿ ಬರ್ತಾ ಇರ್ತಾನೆ, ರೋಡಿಗಳೆಲ್ಲ ಆಟಾಡ್ಸ್ಕೊಂಡು ಬರ್ತಾ ಇರ್ತಾರೆ. ಸೊ ಫೈನಲಿ ಗುರುಗಳು ಹೇಳಿರೋದೆಲ್ಲ ನೆರವೇರುತ್ತೆ. ಆ ಸಾಕ್ಷಿ ಬಂದು ಮೋಸ್ಟ್ಲಿ ರಾಣಿ ಕೈಗೆ ಬೀಳ್ಬೋದು ಅಂತ ಅಂದ್ಕೊಂಡಿದ್ದೀನಿ ನಾನು. ಅದನ್ನೆಲ್ಲ ಹೇಳಿ ಓಂ ನಮಃ ಶಿವಾಯ ಅಂತ ಅಂದ್ಕೊಂಡು ಅವ್ರ ಪಾಡಿಗೆ ಅವ್ರು ಹೊರಟೋಗ್ತಾರೆ ಗುರುಗಳು. ಮತ್ತು ಇಲ್ಲಿ ಸತ್ಯಣ್ಣ ಬಂದು, ಯಾಕೆ ರಾಣಿ ಇಲ್ಲೇ ನಿಂತಿದ್ಯಾ ಅಂತೇಳಿ ಕೇಳಿದಾಗ, ಮಮ್ಮ ಯಾರೋ ಗಡ್ಡ ಬಿಟ್ಕೊಂಡು ಈ ಬುತ್ತಿ ಇಟ್ಕೊಂಡು ಮತ್ತು ಬರೇ ಮೈಯಲ್ಲಿ ಒಂದು ಪಂಚೆ ಕಟ್ಕೊಂಡು ಬಂದು ಏನೇನೋ ಹೇಳಿದ್ರು ಮಮ್ಮ ಅಂತೇಳಿ ಹೇಳಿದಾಗ, ಏನು ಹೇಳಿದ್ರು ರಾಣಿ ಅಂದಾಗ, ನಿನಗೆ ನಿಜ ಗೊತ್ತಾಗುತ್ತೆ, ಸಾಕ್ಷಿ ಬಂದು ನಿನ್ನ ಕೈ ಸೇರುತ್ತೆ ಅಂತ ಏನೇನೋ ಹೇಳಿದ್ರು ಮಮ್ಮ ಅಂದಾಗ, ನಿನಗೆ ದೇವರೇ ಬಂದು ಆಶೀರ್ವಾದ ಮಾಡಿದೆ ಮಗು, ಬಾ ಹೋಗೋಣ ಅಂತೇಳಿ ಹೇಳಿದಾಗ, ದೇವ್ರಾ ಅಂತೇಳಿ ರಾಣಿ ಕೇಳ್ತಾಳೆ. ಹೌದು ಅಂತ ಹೇಳಿಬಿಟ್ಟು ಸತ್ಯಣ್ಣ ಹೇಳಿ ಕರ್ಕೊಂಡು ಹೋಗ್ತಾನೆ. ಇನ್ನು ಸೀನಾ ಆಟ ರೆಡಿ ಮಾಡಿರ್ತಾನೆ. ಎಲ್ಲರೂ ಹತ್ಕೊಳ್ಳಿ, ಇನ್ನು ಆಟ ರೆಡಿ ಆಯಿತು ಅಂತ ಹೇಳಿದಾಗ, ಸರಿ ಆಯಿತು ಆಗಿದ್ದರೆ ಶಾಲೆಗೆ ಕರ್ಕೊಂಡು ಹೋಗ್ತೀನಿ ಬನ್ನಿ ಅಂತ ಎಲ್ಲರನ್ನೂ ಹತ್ತಿಸ್ಕೊಂಡು ಕರ್ಕೊಂಡು ಹೋಗ್ತಾನೆ. ಸೊ ಇವತ್ತಿನ ಸಂಚಿಕೆ ಇಲ್ಲಿಗೆ ಮುಕ್ತಾಯ ಆಗ್ತಾ ಇದೆ. ನೋಡೋಣ ನಾಳೆ ಏನಾಗುತ್ತೆ ಅಂತ ಹೇಳ್ಬಿಟ್ಟು. ಆ ಸಾಕ್ಷಿ ಬೇರೆ ಯಾರ ಕೈ ಸೇರುತ್ತೋ ಗೊತ್ತಿಲ್ಲ. ಮಣಿ ಬೇರೆ ಒಂದು ಕಡೆ ತಪ್ಪಿಸ್ಕೊಂಡು ಓಡೋಗ್ತಾ ಇದ್ದಾನೆ. ಇನ್ನು ಇಲ್ಲಿ ಒಂದು ಕಡೆ ಶಾಲೆಗೆ ಬಂದಿದ್ದಾಳೆ. ಅವರಪ್ಪನೇ ಅವಳನ್ನ ನೋಡಿಬಿಟ್ಟು ಏನು ಮಾಡ್ತಾನೆ, ಏನು ಕತೆ ಅಂತೇಳ್ಬಿಟ್ಟು ನಾವು ವೆಯ್ಟ್ ಮಾಡಬೇಕಾಗುತ್ತೆ ನಾಳೆವರೆಗೂ. ಸೊ ತುಂಬ ಚೆನ್ನಾಗಿರುತ್ತೆ ನಾಳೆ ಕೂಡ. ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಅಂತಲೇ ಹೇಳ್ಬೋದು ರಾಣಿ ಸೀರಿಯಲು. ಖಂಡಿತ ಸಖತ್ ಇಷ್ಟಪಟ್ಟು ಎಲ್ಲರೂ ಕೂಡ ನೋಡ್ತಾ ಇದ್ದೀರಾ, ಒಳ್ಳೊಳ್ಳೆ ಕಮೆಂಟ್ ಆಗ್ತಾಯಿದ್ದೀರಾ, ಲೈಕ್ ಮಾಡ್ತಾಯಿದ್ದೀರಾ. ವಿಡಿಯೋ ನೋಡೋರಿಗೆಲ್ಲ ಥ್ಯಾಂಕ್ ಯು.